ಹಾಸನದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ. ಯುವಕನೊಬ್ಬನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು ಪುಡಿ ರೌಡಿಗಳು. ಹಲ್ಲೆಗೊಳಗಾಗಿದ್ದಂತಹ ಯುವಕ ಸಾವನ್ನಪ್ಪಿದ. ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಸತೀಶ್ ಎಂಬ ಯುವಕ ಸಾವನ್ನಪ್ಪಿರುವಂಥದ್ದು. ಆರೋಪಿಯನ್ನ ಬಂಧಿಸಲು ತೆರಳಿದ ಪೊಲೀಸರ ಮೇಲೆಯೂ ಕೂಡ ಅಟ್ಯಾಕ್ ಆಗಿದೆ. ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ಕೊಲೆ ಆರೋಪಿ. ರಕ್ಷಣೆಗಾಗಿ ಪ್ರಮುಖ ಆರೋಪಿಯ ಮೇಲೆ ಫೈರಿಂಗ್ ಆಗಿದೆ. ಆರೋಪಿ ರಾಜುನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು. ಇವತ್ತು ಬೆಳಗ್ಗೆ ಹಾಸನದ ಹೊರವಲಯದ ಕೌಶಿಕ್ ಗೇಟ್ ಬಳಿ ಸತೀಶ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ರು ಪುಡಿ ರೌಡಿಗಳು. ಗಂಭೀರವಾಗಿ ಗಾಯಗೊಂಡು ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಸತೀಶ್ ಚಿಕಿತ್ಸೆ ಪಡಿತಾ ಇದ್ದ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ನಂದಿನಿ ಪಾರ್ಲರ್ ನಡೆಸ್ತಾ ಇದ್ದ ಸತೀಶ್ ಮೃತದೇಹವನ್ನು ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಮುಗಿಲು ಮುಟ್ಟಿದೆ ಸತೀಶ್ ಪೋಷಕರ ಆಕ್ರಂದನ. ಈ ಪುಡಿ ರೌಡಿಗಳನ್ನ ಹುಟ್ಟಡಗಿಸಬೇಕು ಅಂತೇಳಿ ಪೊಲೀಸರು ಮುಂದಾಗ್ತಾರೆ. ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೋ ಅವ್ರಿಗೆ ಖೆಡ್ಡ ತೋಡ್ಲಿಕ್ಕೆ ಮುಂದಾಗ್ತಾರೆ. ಪೊಲೀಸರ ಮೇಲೆಯೂ ಕೂಡ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯೊಬ್ಬನ ಕಾಲನ್ನ ಸೀಳಿದೆ ಪೊಲೀಸರ ಗುಂಡು ಅನ್ನೋದು ಗೊತ್ತಾಗ್ತಾ ಇದೆ. ಇದುವರೆಗೆ ಇರೋದು ನಮ್ಮ ಬಾಗಿಲು ತೆಗೆದೆ ಅಷ್ಟೇ, ನೇನು ಅಂತ ಗೊತ್ತಲ್ಲ ಅದು. ಅಲ್ಲೇ ಹಿಂದ್ಗಡೆ ಮನೆಗಿದೆ. ನಾನು ಎರಡೇಳು ಅಂಕಣದ ಈಗ ಮಗ ಹೊಡೆದವಲ್ಲ ಅವನು ನಾವು ನಮ್ಮದು 12 ಗಂಟೆಗೆ ಬಾಗಿಲು ಹಾಕೋದು. ಅಲ್ಲಿಂದ ಬರೋದೆ 12 ಗಂಟೆ. ಅವ್ರಲ್ಲಿ ಒಬ್ಬ ಮಲ್ಲಿದ್ದ, ಇನ್ನೊಬ್ಬ ಇಲ್ಲೇ ಬರ್ತಾನೆ ಶಿಫ್ಟು. ಅವನು ಒಳಗೆ ಮಂಗೇನೆ, ಡೈರಿ ಒಳಗೆ ಮಂಗೇನೆ. ಅವ್ನು ನೈಟ್ ಮಕ್ಕತ್ತಾರೆ ಊರುಗಳು. ನೈಟ್ ಅಂದರೆ ಏನೋ ಕಾಳ್ತಾನೆ ಆಗ್ತಂದ್ರೆ ಇವು ಬೆಳಿಗ್ಗೆ ಟೀ ಕಾಸ್ತದಂತೆ ನನಗೆ ಗೊತ್ತಿತ್ತು. ಸಾಕು ಬಂದೆ. ಆಮೇಲೆ ಇವ್ರು ಏನು ಮಾಡಿದ್ರು, ಕೊನೆಗೆ ಯಾರು ಬಂದರೂ ಒಳಗೆ ಅವ ಟೀ ಕೊಡ್ಬೇಕು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಇವತ್ತು ಪೊಲೀಸರ ಬಂದೂಕು ಸದ್ದು ಮಾಡಿರುವಂತಹದ್ದು ಹಾಸನದಲ್ಲಿ. ಒಬ್ಬ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿದ್ದಕ್ಕೆ ವ್ಯಕ್ತಿಯೊಬ್ಬರು ಕೂಡ ಸಾವನ್ನಪ್ಪಿರುವಂತಹದ್ದು. ಡೀಟೇಲ್ಸ್ ಕೊಡೋದಾದ್ರೆ ಪ್ರೇಮ್ ಕುಮಾರ್, ಏನು ಇಂದು ಬೆಳಗಿನ ಜಾವ ಹಾಸನ ಹೊರವಲಯದ ಕೌಶಿಕ ಗೇಟ್ ಬಳಿ ಹಾಲಿನ ಡೈರಿ ಇಟ್ಕೊಂಡಿದ್ದಂತಹ ಸತೀಶ್ ಎಂಬುವರ ಮೇಲೆ ದುಷ್ಕರ್ಮಿಗಳು ದಾಳಿಯನ್ನ ಮಾಡಿರ್ತಾರೆ. ಮಚ್ಚಿನಿಂದ ಹಲ್ಲೆ ನಡೆಸಿ ಆತನಿಗೆ ತೀವ್ರವಾಗಿ ಗಾಯಗೊಳಿಸಿರ್ತಾರೆ. ಆ ನಂತರ ಅವನ ಖಾಸಗಿ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿರ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾದ ಇಂದು ಸಂಜೆ ಸಾವನ್ನಪ್ಪಿರ್ತಾರೆ. ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಂತಹ ಪೊಲೀಸರು ವಿಶೇಷ ತಂಡವನ್ನ ಎಸ್ಪಿ ಅವರು ರಚನೆ ಮಾಡಿರ್ತಾರೆ. ಏನು ಹಂತಕರಿದ್ರು ಅವರು ಕುಂತಿ ಬೆಟ್ಟ ಅಂತ ಹಾಸನ ಹೊರವಲಯದಿಂದ ಅಲ್ಲಿ ಪಾರ್ಟಿಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಸೆರೆ ಹಿಡಿಯಲಿಕ್ಕೆ ಹೋದಂತಹ ಪೊಲೀಸರ ಮೇಲೆ ಅವರು ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಹಾಸನ ಗ್ರಾಮಾಂತರ ಪೊಲೀಸರು ಏನು ಪ್ರಮುಖ ಆರೋಪಿ ರಾಜ ಅಲಿಯಾಸ್ ರಾಜು ಅಂತ ಹೇಳಿದ್ರೆ ಅವರ ಕಾಲಿಗೆ ಗುಂಡನ್ನ ಹಾಕಿರ್ತಕ್ಕಂಥ. ಆ ನಂತರ ಆತನನ್ನ ಬಂಧಿಸಿ ಈಗ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.